ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 2024-25ನೇ ಸಾಲಿನಲ್ಲಿ SSLC ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಕನ್ನಡ ವಿಷಯದ ಪರೀಕ್ಷೆ ಇತ್ತೀಚೆಗಷ್ಟೇ ನಡೆಯಿತು. ಪ್ರಥಮ ಭಾಷೆ ಕನ್ನಡ ಪತ್ರಿಕೆಯ ಉತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯ ಭಾಗದಲ್ಲಿ ನಿಮಗೆ 6 ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ರು. ಅದಕ್ಕೆ ಉತ್ತರವನ್ನು ನೋಡೋಣ. ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಅನುನಾಸಿಕ ಸಂಧಿ. ಹಾಗೆ ಎರಡನೇದು ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾದ ಪದ ಸುಮ್ಮನೆ ಅನ್ನೋದು. ಹಾಗೆ ಉಳಿದವನ್ನ ನಾವು ನೋಡೋದಾದ್ರೆ ದಗದಗ ಅನ್ನೋದು ಅನುಕರಣವ್ಯಯ ಆಗುತ್ತೆ. ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಅಥವಾ ಅನ್ನೋದು ಸಂಬಂಧಾರ್ಥಕ ಅವ್ಯಯ. ಇಲ್ಲಿ ಸುಮ್ಮನೆ, ನೆಟ್ಟನೆ, ತಟ್ಟನೆ ಇವೆಲ್ಲವೂ ಸಹಿತ ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರಿಬೇಕಾದ್ರೆ ಈ ಲೇಖನ ಚಿಹ್ನೆಯನ್ನ ಬಳಸ್ತೀವಿ ಅಂತ ಕೇಳಿದರೆ, ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಉದ್ಧರಣ. ಕಯ್ಯಾನು ಈ ಸಮಾಸಕ್ಕೆ ಸೇರಿದೆ ಅಂತ ಕೇಳಿದರೆ ಇದು ಕ್ರಿಯಾ ಸಮಾಸ. ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾದ ಪದವಿದು. ಸಂಭವನಾರ್ಥಕ ಅಂತಂದ್ರೆ ಮುಂದೆ ನಡೆಯೋದು ಅಂತ ಅನ್ನೋದು. ಮಾಡಿಯಾನು ಅಂದ್ರೆ ಮಾಡಬಹುದು ಅಂತ. ಇಲ್ಲಿ ಮಾಡಲಿ ಅನ್ನೋದು ವಿದ್ಯಾರ್ಥಕ ರೂಪಕ್ಕೆ ಬರುತ್ತೆ. ಮಾಡಿದನು ಅಂತ ಅನ್ನೋದು ಯಾವ ರೂಪಕ್ಕೂ ಬರೋದಿಲ್ಲ. ಮಾಡನು ಅಂತ ಅನ್ನೋದು ನಿಷೇಧಾರ್ಥಕ ರೂಪಕ್ಕೆ ಬರುತ್ತೆ. ಸರಿಯಾದ ಉತ್ತರ ಮಾಡಿಯಾನು. ಮುಂದಿನ ಪ್ರಶ್ನೆ 6ನೇದು, ಸಂಪ್ರದಾನ ಕಾರಕಾರ್ಥವು ಈ ವಿಭಕ್ತಿಯದ್ದಾಗಿದೆ. ಇಲ್ಲಿ ಸಂಪ್ರದಾನ ಅಂತ ಅನ್ನೋದು ಚತುರ್ಥಿಗೆ ಬರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದ ಹಾಗೇನೆ 3ನೇ ಪದಕ್ಕೆ ಸರಿ ಹೊಂದತಕ್ಕಂತಹ ಸಂಬಂಧಿ ಪದವನ್ನ ಬರೆಯೋದಿಕ್ಕೆ ಕೇಳ್ತಾರೆ. ಇದು 4 ಅಂಕಗಳಿಗೆ ಇರುತ್ತೆ. ಪಾದುಕ ಹಾವುಗೆ ಅಂದ್ರೆ ಇಲ್ಲಿ ತತ್ಸಮ ತದ್ಭವ ಕೇಳಿದಾರೆ ನೋಡಿ. ಅದೇ ತರನೇ ವೈಶಾಖಗೆ ಬೇಸಗೆ ಅಂತ ಬರೀಬೇಕು. ತುತ್ತ ತುದಿ ಅಂತ ಅನ್ನೋದು ದ್ವಿರುಕ್ತಿ. ಸತಿಪತಿ ಅಂತ ಅನ್ನೋದು ಜೋಡು ನುಡಿ ಅಥವಾ ಜೋಡು ಪದ ಅಂತನೂ ಕೂಡ ಬರೀಬಹುದು. ಸಹದೇವ ಅಂತ ಅನ್ನೋದು ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರು. ಪರ್ವತ ಅಂತ ಅನ್ನೋದು ರೂಢನಾಮ ಅಂದ್ರೆ ರೂಢಿಯಿಂದ ಅಭ್ಯಾಸದಿಂದ ನಮ್ಮ ಹಿಂದಿನವರೆಲ್ಲ ಹೇಗೆ ಕರಿತಾ ಇದ್ರೋ ಅದೇ ಥರನೇ ನಾವು ಕರಿತಾ ಇದ್ದೀವಿ. ಇದನ್ನ ರೂಢನಾಮ ಅಂತ ಕರಿತೀವಿ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಇದಾವೆ. ಯಾಯಿಂದ ಳವರೆಗಿನ ಅಕ್ಷರಗಳು. ಅನುನಾಸಿಕಗಳು ಎಷ್ಟು ಅಂತ ಕೇಳಿದರೆ 5. ಮುಂದಿನ ಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೇಳಿದರೆ ಒಟ್ಟು 7 ಪ್ರಶ್ನೆಗಳಿರ್ತವೆ. 11ನೇ ಪ್ರಶ್ನೆಯಿಂದ ಹಾಗೇನೆ ಮುಂದುವರಿಯುತ್ತೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಕುಲಾಲ ಚಕ್ರದಂತೆ ತಿರುಗಿದ್ದರಿಂದ ಅವರ ತಲೆ ಸುತ್ತಲಾರಂಭಿಸಿತು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ ಅಂತಂದ್ರೆ ಎಂಜಿನಿಯರ್ಸ್ ದಿನಾಚರಣೆ ಅಂತ ಅನ್ನೋದನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಅಂತ ಕೇಳಿದರೆ ಇದನ್ನ ಬರೆದಿರ್ತಕ್ಕಂಥವರು ಹಳಕಟ್ಟಿಯವರು. ಹಕ್ಕಿಯ ಕಣ್ಣುಗಳು ಯಾವ್ಯಾವು ಅಂತಂದ್ರೆ ಸೂರ್ಯ ಮತ್ತೆ ಚಂದ್ರ. ಹಕ್ಕಿ ಯಾರನ್ನು ಹರಸಿದೆ? ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮೈದುಂಬಿ ಹಚ್ಚ ಹಸುರಾಗಿ ನಿಂತಿವೆ ಅನ್ನೋದು. ಮುಂದಿನ ಭಾಗ 3-4 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದು. ಒಟ್ಟು 10 ಪ್ರಶ್ನೆ ಇರ್ತವೆ. ವ್ಯಾವಹಾರಿಕ ಮತ್ತೆ ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಅಂದ್ಬಿಟ್ಟು, ವ್ಯಾವಹಾರಿಕ ಭಾಷೆ ಅಂತ ಅಂದ್ರೆ ಇದು ಜೀವದ ಭಾಷೆ. ಇದರಲ್ಲಿ ಜನ ಮಾತಾಡ್ತಾರೆ, ವ್ಯವಹಾರ ಮಾಡ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಈ ಎಲ್ಲ ಭಾಷೆಗಳು ವ್ಯಾವಹಾರಿಕ ಭಾಷೆ ಅಂತ ನಾವು ಹೇಳ್ತೀವಿ. ಇನ್ನು ಗ್ರಾಂಥಿಕ ಭಾಷೆ ಅಂತ ಅಂದರೆ ಬರವಣಿಗೆಯಲ್ಲೂ ಇವು ಇರ್ತವೆ. ಅಂದರೆ ಗ್ರಾಂಥಿಕ ಅಂತ ಅಂದರೆ ಗ್ರಂಥ ಅಂತ ಅಭಿವೃದ್ಧಿ ಹೊಂದಿ ಪುಸ್ತಕ ರಚನೆಯಲ್ಲಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದಂಥ ಭಾಷೆ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಭಾಷೆಗಳು ಅಂತ ಹೇಳ್ತೀವಿ. ಎಲ್ಲ ವ್ಯಾವಹಾರಿಕ ಭಾಷೆಗಳೂ ಗ್ರಾಂಥಿಕ ಆಗಬೇಕಿಲ್ಲ. ಅಂದರೆ ಎಲ್ಲ ಮಾತಾಡೋ ಭಾಷೆಗಳೂ ಬರವಣಿಗೆ ಇರಬೇಕು ಅಂತ ಏನಿಲ್ಲ. ಉದಾಹರಣೆ ತುಳು ಭಾಷೆ ಇದೆಯಲ್ವಾ, ಇದೊಂದು ಮಾತನಾಡುವ ಭಾಷೆ. ಆದರೆ ಇದಕ್ಕೆ ಲಿಪಿ ಇಲ್ಲ. ಇದು ಗ್ರಾಂಥಿಕ ಭಾಷೆ ಅಲ್ಲ. ಇದೇ ಥರನೇ
ಇಲ್ಲಿ ಗ್ರಾಂಥಿಕ ಭಾಷೆಗಳು ಅಂತ ನಾವೇನೇನು ಹೇಳಿದೀವೋ ಇವೆಲ್ಲ ವ್ಯಾವಹಾರಿಕ ಭಾಷೆ, ಅಂದರೆ ಮಾತನಾಡುವ ಭಾಷೆ ಆಗಲೇಬೇಕು ಅಂತ ಏನಿಲ್ಲ. ಉದಾಹರಣೆಗೆ ಇಲ್ಲಿದೆಯಲ್ಲ ಸಂಸ್ಕೃತ ನೋಡಿ, ಇದು ವ್ಯಾವಹಾರಿಕ ಭಾಷೆ ಅಲ್ಲ, ಇದು ಗ್ರಂಥಗಳಲ್ಲಿ ಪುಸ್ತಕಗಳಲ್ಲಿ ಇದೆ. ಆದರೆ ಯಾವೊಂದು ಪ್ರದೇಶದಲ್ಲಿಯೂ ಸಹಿತ ಸಂಸ್ಕೃತ ಮಾತಾಡ್ತಾ ಇಲ್ಲ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರೆ, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕು ಅಂತ ಹೇಳಿದ್ದಾರೆ. ಅಂಥವರ ಮಾತಿನಿಂದ ಕನ್ನಡದ ವೀಣೆ ಮೃದುವಾಗಿ ಮಧುರವಾಗಿ ಬಂತು. ಮುಂದೆ ಬಸವಣ್ಣವರು, ಅಲ್ಲಮ ಪ್ರಭುಗಳಂತಹ ಶರಣಶ್ರೇಷ್ಠರು, ಚಾಮರಸ, ಕುಮಾರವ್ಯಾಸರಂತಹ ಕವಿಶ್ರೇಷ್ಠರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು. ತಮ್ಮ ತಮ್ಮ ಅನುಭವ ಸಾರವನ್ನು, ಅಂದರೆ ಜೀವನದಲ್ಲಾದ ಅನುಭವವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯಕ್ಕೆ ಮುಟ್ಟೋ ಹಾಗೆ ಅಭಿವ್ಯಕ್ತಪಡಿಸಿದ್ರು. ಹೀಗೆ ಕನ್ನಡ ಭಾಷೆ ಅಂತ ಅನ್ನೋದು ಹದವಾಗಿ ಬೆಳೀತಾ ಹೋಯಿತು ಅಂತ ಬರೀಬೇಕು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಅಂತಂದರೆ, ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿಯನ್ನು ತುಂಬ್ಕೊಂಡು ಹೋಗಿದ್ದಂಥ ರೈತರ ಗಾಡಿ ಎತ್ತುಗಳು ಮುಂದೆ ಹೋಗದೆ ನಿಂತ್ಕೊಂಡ್ಬಿಡ್ತವೆ. ಹುಲಿಯ ಗರ್ಜನೆ ಅವ್ರಿಗೆ ಕೇಳಿಸುತ್ತೆ. ಎತ್ತುಗಳ ಗಂಟೆಯ ಸದ್ದನ್ನು ಕೇಳಿದಂಥ ಹುಲಿ ಕೆಲವು ನಿಮಿಷ ನೋಡಿ ರೈತರ ಮಾತು ಕೇಳಿಸ್ಕೊಂಡು ನಿರಾಸೆಯಿಂದ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಆಮೇಲೆ ರೈತರು ಅವ್ರ ಹತ್ರ ಇದ್ದಿದ್ದಂಥ ಕೋವಿಯಿಂದ ಒಂದೆರಡು ತೋಟ ಹಾರಿಸ್ತಾರೆ, ಅಂದರೆ ಶಬ್ದ ಮಾಡ್ತಾರೆ. ಕೈಲಾದಷ್ಟು ಗಲಾಟೆಯನ್ನು ಮಾಡ್ತಾ ತೆಂಗಿನ ಗರಿ ಪಂಜನ್ನು ಹೊತ್ತಿಸ್ಕೊಂಡು ತುಂಬ ಎಚ್ಚರಿಕೆಯಿಂದ ಮುಂದೆ ಬರ್ತಾರೆ. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರ್ಚಿ ಎಚ್ಚರಿಕೆ ಮಾಡ್ತಾರೆ. ಇದಿಷ್ಟನ್ನ ಬರೀಬೇಕು ನೀವು. ಅಶೋಕ ಪೈ ಅವರು ಹೇಳಿದಂಥ ಸಂಶೋಧನಾ ಸತ್ಯ ಏನು ಅಂತಂದರೆ, ಯಾವ ಜೀವಿನೂ ತನ್ನಷ್ಟಕ್ಕೆ ತಾನಿರಲ್ಲ. ಒಂದು ಜೀವಿಗಾಗೋ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡ್ತಾ ಇರೋ ಎಲ್ಲ ಜೀವಿಗಳಲ್ಲೂ ಒಂದು ರೀತಿ ಕಂಪನ ಉಂಟು ಮಾಡುತ್ತೆ. ಈ ಅನುಕಂಪನ ಇಡೀ ಜೀವ ಸಂಕುಲ ಎಲ್ಲ ಒಂದೇ ಅಂತ ಹೇಳುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕು ಅಂತ GS ಶಿವರುದ್ರಪ್ಪನವರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸಂಕಲ್ಪ ಗೀತೆ ಪದ್ಯದಿದು. ಭಾಷೆ, ಜಾತಿ, ಮತಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಅಡ್ಡಗೋಡೆಗಳು ನಿರ್ಮಾಣ ಆಗ್ಬಿಟ್ಟಿದ್ದಾವೆ. ಸ್ನೇಹ, ಪ್ರೀತಿ, ನಂಬಿಕೆಯ ಮೂಲಕ ಈ ಮನುಷ್ಯರ ನಡುವಿನ ಅಡ್ಡಗೋಡೆಗಳನ್ನು ನಾವು ಕೆಡವಿ ನಾಶ ಮಾಡಿ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿ ಮನುಜರ ನಡುವೆ ಸೇತುವೆ ಆಗಬೇಕು ಅಂತ GSS ಅವರು ಹೇಳಿದ್ದಾರೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂದಾಗ, ಹಕ್ಕಿಯು ಸೂರ್ಯ ಚಂದ್ರರನ್ನು ತನ್ನ ಕಣ್ಣನ್ನಾಗಿಸಿಕೊಂಡು ಚುಕ್ಕೆಯ ಮಾಲೆಯನ್ನು ಧರಿಸಿಕೊಂಡಿದೆ. ನೀಲಮೇಘ ಮಂಡಲದ ಸಮಬಣ್ಣದಲ್ಲಿ ಮಿನುಗ್ತಾ ಇದೆ. ಮುಗಿಲಿನಲ್ಲಿ ರೆಕ್ಕೆ ಬಡಿಯುತ್ತಾ ಹಾರ್ತಿದೆ. ಹೀಗೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಕೆ ಮಾಡಿದ್ದಾರೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅಂತಂದರೆ, ಒಂದಲ್ಲ ಒಂದಿನ ಈ ಬ್ರಿಟಿಷರ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂಬ ನಿರ್ಧಾರವನ್ನು ಆತ ತೆಗೆದುಕೊಳ್ತಾನೆ. ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರ್ತು ಅಂತಂದರೆ, ಅದನ್ನು ಅವರು ಓದೋದಕ್ಕೆ ಪ್ರಾರಂಭಿಸಿದ್ದೇ ತಡ, ಅದನ್ನು ಕೆಳಗಿಳಿಸೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಅದು ಅವರ ಮನಸ್ಸನ್ನು ಸೆರೆ ಹಿಡಿತು. ಆ ಪುಸ್ತಕದಲ್ಲಿ ಹೇಳಿದ್ದಂತಹ ಧ್ಯೇಯಗಳಿಗೆ ಅನುಸಾರವಾಗಿ ನನ್ನ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ಅವರು ಓದಿದ ಕೆಲವು ಪುಸ್ತಕಗಳ ಪೈಕಿ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದ್ದು ಅಂದರೆ ಅನ್ ಟು ದಿಸ್ ಲಾಸ್ಟ್ ಅನ್ನೋ ಪುಸ್ತಕ. ಅನಂತರ ಅವರು ಆ ಪುಸ್ತಕವನ್ನು ಸರ್ವೋದಯ ಅಂತ ಅನ್ನೋ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡ್ತಾರೆ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ ಅಂತ ಕೇಳಿದರೆ, ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ತಾರೆ. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡೋ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು. ಇದು ವಿವೇಕಾನಂದರ ದೃಷ್ಟಿಯಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಇಬ್ಬರು ಸಾಹಿತಿಗಳ ಪರಿಚಯ ಕೇಳಿದರೆ ವಾಕ್ಯ ರೂಪದಲ್ಲಿ ಇದೇ ಥರನೇ ನೀವು ಬರೀಬೇಕು. DS ಜಯಪ್ಪ ಗೌಡ ಅವರ ಪರಿಚಯ, ಇನ್ನು ಇದು ರನ್ನ ಅವರ ಪರಿಚಯ. ನೋಡಿ,
ಛಂದಸ್ಸನ್ನು ಕೇಳಿದರು. ಇದು ಕಂದ ಪದ್ಯ ನೋಡಿ, ಈ ಥರ 4 ಮಾತ್ರೆಗೆ ಗಣ ವಿಭಾಗ ಮಾಡಿ ಬರಿಬೇಕು. ಮತ್ತು ಇದರ ಲಕ್ಷಣ ನೋಡಿ, ಇದು ಮಾತ್ರ ಗಣಾಧಾರಿತವಾದ ಕಂದ ಪದ್ಯವಾಗಿದೆ ಅಂತ ಬರೀಬೇಕು. ಹಾಗೆಯೇ ಅಲಂಕಾರ ಕೇಳಿದ್ರು ನೋಡಿ, ಅಳ್ಳಿರಿಯು ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನಿರಿಯದೆ ಪೇಳು ವಿಶ್ವಾಮಿತ್ರ. ಇದು ರೂಪಕಾಲಂಕಾರ. ಇಲ್ಲಿ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದ ಇಲ್ಲ, ಅವೆರಡು ಒಂದೇ ಅಂತ ವರ್ಣಿಸಿದ್ದಾರೆ. ಹಾಗಾಗಿ ಇದು ರೂಪಕಾಲಂಕಾರ. ಇಲ್ಲಿ ಉಪಮೇಯ ಒಡಲ ಬೇಗೆ, ಉಪಮಾನ ಬೆಂಕಿಯುರಿ. ಇಲ್ಲಿ ಉಪಮೇಯವಾದಂತಹ ಅಯೋಧ್ಯೆಯ ಪ್ರಜೆಗಳ ಒಡಲ ಬೇಗೆಯನ್ನು ಉಪಮಾನವಾದ ಬೆಂಕಿಯುರಿಗೆ ಅಭೇದವಾಗಿ ಊಹಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ. ಗಾದೆ ಮಾತು ನೋಡಿ, ಮಾತೆ ಮುತ್ತು ಮಾತೆ ಮೃತ್ಯು 3 ಅಂಕಗಳಿಗೆ ಕೇಳಿದರೆ ಬರ್ದಿರ್ತೀರಿ. ಮತ್ತೊಂದು ಗಾದೆ ಮಾತು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದು. ಸಂದರ್ಭದ ಪ್ರಶ್ನೆಗಳನ್ನು ನೋಡಿ, ಸ್ವಾರಸ್ಯನೂ ಬರಿಬೇಕಾಗುತ್ತೆ. ನೋಡಿ, ಈ ಥರ ಆಯ್ಕೆಗೆ 1 ಅಂಕ, ಸಂದರ್ಭದ ವಿವರಣೆಗೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಈ ರೀತಿಯಾಗಿ 3 ಅಂಕ ವಿಭಾಗ ಆಗುತ್ತೆ. ಒಟ್ಟು ನೀವು 6 ಸಂದರ್ಭಗಳನ್ನು ಇಲ್ಲಿ ಬರೀಬೇಕು. ಒಟ್ಟು 18 ಅಂಕಗಳು ನಿಮಗೆ ಸಿಗುತ್ತೆ. ನೋಡಿ, ದೇವರೇ ಮರ ಹತ್ತುವಷ್ಟು ಅವಕಾಶ ಕೊಡು ಅನ್ನೋದಿದೆ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ, ಪ್ರೀತಿಯ ಹಣತೆಯ ಹಚ್ಚೋಣ ಅಂತ ಕೇಳಿದರೆ. ತಿಂಗಳಿನೂರಿನ ನೀರನ್ನು ಹೀರಿ, ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು. ಪದ್ಯ ಭಾಗ ಪೂರ್ಣಗೊಳಿಸೋದಿಕ್ಕೆ ಕೇಳಿದ್ದಾರೆ ನೋಡಿ. ಇಲ್ಲಿ ಸಂಕಲ್ಪ ಗೀತೆ ಪದ್ಯದಿಂದ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದನ್ನು ಸಾರಾಂಶ ಬರೆಯೋದಿಕ್ಕೆ, ಅದರಲ್ಲಿರೋ ಮೌಲ್ಯ ಏನು ಅಡಗಿದೆ ಅಂತ ಅನ್ನೋದನ್ನು ಬರೆಯೋದಿಕ್ಕೆ ಕೇಳಿದ್ದಾರೆ. ಎಂಟತ್ತು ವಾಕ್ಯ ನೋಡಿ, ಒಟ್ಟು 2 ಪ್ರಶ್ನೆ ಬರೀಬೇಕು. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಕೇಳಿದ್ದಾರೆ ಅಥವಾ ಪ್ರಜಾಪ್ರತಿನಿಧಿ ಸಭೆ ಬಗ್ಗೆ ಬರೆಯೋದಿಕ್ಕೆ ಕೇಳಿದ್ದಾರೆ. ಇಲ್ಲಿ ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನು ವಿವರಿಸೋದಕ್ಕೆ ಕೇಳಿದ್ದಾರೆ. ಹಾಗೆಯೇ ದುರ್ಯೋಧನನ ಛಲದ ಗುಣ ಮತ್ತು ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸೋದಕ್ಕೆ ಕೇಳಿದ್ದಾರೆ. ಹಾಗೆಯೇ ಈ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದ್ಕೊಂಡು ಉತ್ತರ ಬರೆಯೋದಿಕ್ಕೂ ಸಹಿತ ಕೇಳಿದ್ದಾರೆ. ಇದು ಒಟ್ಟು 4 ಅಂಕಕ್ಕೆ ಇರ್ತಕ್ಕಂಥದ್ದು. 2 ಅಂಕಕ್ಕೆ 2 ಪ್ರಶ್ನೆ ಇರುತ್ತೆ. ಪತ್ರಲೇಖನ ಬರೆಯೋದಿಕ್ಕೆ ಕೇಳಿದ್ದಾರೆ ನೋಡಿ. ಇದು ವ್ಯಾವಹಾರಿಕ ಪತ್ರ ಬರೆಯುವ ವಿಧಾನ. ಹಾಗೆ ಪ್ರಬಂಧ ನೋಡಿ, ಗ್ರಂಥಾಲಯಗಳ ಮಹತ್ವ. ವಿದ್ಯಾರ್ಥಿಗಳೇ, ಇಷ್ಟನ್ನು ನೀವು ಸರಿಯಾಗಿ ಬರೆದಿದ್ರೆ ಸಂಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ. ಮುಂದಿನ ಪರೀಕ್ಷೆಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಶ್ರಮ ವಹಿಸಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗಿರಿ. ಈಗ ಬರೆದಿರೋ ಈ ಪರೀಕ್ಷೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದುಕೊಳ್ಳಿ. ಮುಂದಿನ ಪರೀಕ್ಷೆಗಳಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ. ಎಲ್ರಿಗೂ ಧನ್ಯವಾದಗಳು.